ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ಅಧಿಕಾರಿಗಳು ಯಾರ್ಯಾರು ಅಧಿಕಾರಶ್ಚ ಉಕ್ತೇ ಉಕ್ತಃ ಭಾಗವತ ತಂತ್ರೆ ಅಂತ ಎಲ್ಲ ಹೇಳ್ತಾ ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣುಪಾದೈಕ ಸಂಶಯ ಸ ಉತ್ತಮ ಅಧಿಕಾರಿ ಸ್ಯಾತ್ ಸನ್ಯಸ್ತಾಖಿಲ ಕರ್ಮವಾನ್ ಇತಿ. ಯಾವ ಒಬ್ಬ ವ್ಯಕ್ತಿ ಆ ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿ ಸಣ್ಣ ಹುಲ್ಲಿನವರೆಗೂ ಕೂಡ ಎಲ್ಲವೂ ಕೂಡ ಅನಿತ್ಯ, ಮಿಥ್ಯ ಅಲ್ಲ, ಸುಳ್ಳು ಅಲ್ಲ, ಅನಿತ್ಯ, ಯಾವುದು ಶಾಶ್ವತ ಅಲ್ಲ ಅಂತ ತಿಳಿದುಕೊಂಡು ಜಾತ ವೈರಾಗ್ಯ ಸಂಪೂರ್ಣವಾಗಿ ವೈರಾಗ್ಯ ಶಿಖಾಮಣಿಯಾಗಿ ಸದಾಕಾಲ ಪರಮಾತ್ಮನ ಪಾದಗಳನ್ನೇ ನಂಬಿರುವಂಥವನು ಯಾರಿರ್ತಾನೋ ಅವನು ಅಧಿಕಾರಿ ಅಂತ, ಉತ್ತಮ ಅಧಿಕಾರಿ ಅಂತ ಕರೆಸಿಕೊಳ್ಳುತ್ತಾನೆ. ಇದು ಬರೀ ಮನುಷ್ಯರಲ್ಲಿ, ಋಷಿಗಳು ದೇವತೆಗಳ ಬಗ್ಗೆ ಮಾತಾಡಿಲ್ಲ, ಮನುಷ್ಯರಲ್ಲಿ ಇವನು ಉತ್ತಮ ಅಧಿಕಾರಿ ಅಂತ ಇಲ್ಲಿ ಹೇಳಿದರು. ಮುಂದೆ ನೋಡಿ, ಪುರುಷರು ಹೇಳಿ ಅಧ್ಯಯನ ಮಾತ್ರವತಃ ನಾವಿಶೇಷಾದ್ ಇತಿ ಚ ಉಪರಿ ಶಾಂತೋ ದಾಂತಃ ಉಪರತಃ ತಿತಿಕ್ಷುಃ ಸಮಾಹಿತಃ ಭೂತ್ವಾ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣಃ ನಿರ್ವೇದಮಾಯಾತ್ ನಾಸ್ತ್ಯಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಹ ಗುರುಮೇವ ಅಭಿಗಚ್ಚೇತ್. ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಇಲ್ಲಿ ಬ್ರಹ್ಮ ವಿದ್ಯಾಧಿಕಾರಿಗಳಲ್ಲಿ ನಾವು ಹಿಂದೆ ಅನೇಕ ನೋಡಿದ್ವಿ. ಶಮದಮಾದಿಗಳು ಬೇಕು, ಹೌದಾ? ಮೊಟ್ಟ ಮೊದಲಿಗೆ ಶಮದಮಾದಿಗಳೆಲ್ಲ ಬಹಳ ಬಹಳ ಮುಖ್ಯ. ಒಬ್ಬ ಅಧಿಕಾರಿಗೆ ಶಮದಮಾದಿ ಸಂಪತ್ತಿ ಅಂತೆಲ್ಲ ಹೇಳ್ಕೊಂಡು ಬಂದರು. ಈಗ ಅವುಗಳು ಯಾಕೆ ಮುಖ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವುಗಳೂ ಅಧ್ಯಯನ ಮಾತ್ರವತಃ, ಯಾರು ಅಧ್ಯಯನ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ, ಅರ್ಥಾತ್ ಬ್ರಹ್ಮವಿದ್ಯಾಧಿಕಾರದಲ್ಲಿ, ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವನ್ನು ಪಡೆಯಬೇಕು ಅಂತ ಯಾರಿಗಿದೇನು ಆಸೆ, ಅವರು ಈ ಎಲ್ಲ ಕ್ವಾಲಿಟಿಗಳು ಇರಬೇಕು. ನಾ ಅವಿಶೇಷಾದಿ ಚೋಪರಿ ಅಷ್ಟೇ ಅಲ್ಲ, ಅದು
ಅತ್ಯವಶ್ಯಕ. ಇದು ಇದ್ರೆ ನಡೆಯುತ್ತೆ, ಸ್ವಲ್ಪ ಇದ್ರೆ ನಡೆಯುತ್ತೆ, ಇಲ್ಲ, ಸಂಪೂರ್ಣವಾಗಿ ಇರಲೇಬೇಕು. ಅವರು ನಿಜವಾದ ಅಧಿಕಾರಿಗಳು. ಶಮದಮಾದಿಗಳು ಅತ್ಯಂತ ಅವಶ್ಯಕ ಅಂತ ಕಾಣುವ ಶ್ರುತಿಯನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಶಾಂತೋ ದಾಂತಃ ಉಪರತಃ ತಿತಿಕ್ಷು ಸಮಾಹಿತಃ ಭೂತ್ವಾ ಆತ್ಮನಿ ಆತ್ಮಾನಂ ಪಶ್ಯೇತ್. ಬರೀ ಕೇಳಿಬಿಟ್ರೆ ಸಾಲೋದಿಲ್ಲ, ಅಪ್ಲೈ ಮಾಡಬೇಕು. ಅನೇಕ ಬಾರಿ ಹೇಳಿದ್ದೇನೆ, ಬರೀ ಶಾಸ್ತ್ರಾರ್ಥವನ್ನು ಕೇಳಿಬಿಟ್ರೆ, ಪುರಾಣವನ್ನು ಕೇಳಿಬಿಟ್ರೆ ಸಾಲೋದಿಲ್ಲ, ಅಪ್ಲೈ ಮಾಡಬೇಕು. ಶಾಂತಃ ಹೇಳಿದ್ದೀನಿ ನಾನು. ಶಾಂತ ಅಂತಂದರೆ ಶಮ ಅಂತ ಅರ್ಥ. ಶಮಃ ದಮಃ, ಶಮಃ ಇಸ್ ಈಕ್ವಲ್ ಟು ಶಾಂತಃ ಅಂತಂದರೆ ಭಗವನ್ನಿಷ್ಠ ಬುದ್ಧಿ. ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಸಕಲ ಕ್ರಿಯಾಗಳು ಕೂಡ ನಮ್ಮಿಂದ ಪರಮಾತ್ಮ ಒಳಗಡೆ ನಿಂತು ಮಾಡಿಸ್ತಾನೆ ಅನ್ನುವಂಥ ಬುದ್ಧಿ. ದಾಂತಹ ಇಂದ್ರಿಯ ನಿಗ್ರಹವುಳ್ಳವನಾಗಿರಬೇಕು. ಮುಖ್ಯವಾಗಿ ಎಲ್ಲ ಇಂದ್ರಿಯಗಳು ತನ್ನ ಹತೋಟಿಯಲ್ಲಿ ಇರಬೇಕು. ಉಪರತಃ, ಸಾಕಪ್ಪ, ಇನ್ನೂ ಎಷ್ಟಂತ ನೋಡ್ತೀರಿ ಜಗತ್ತಿನಲ್ಲಿ, ಇನ್ನೂ ಎಷ್ಟಂತ ತಿರುಗ್ತೀರಿ, ಇನ್ನೂ ಎಷ್ಟಂತ ಶಬ್ದಗಳನ್ನು ಕೇಳ್ತೀರಿ, ಇನ್ನೂ ಎಷ್ಟಂತ ವಿಷಯ ಪದಾರ್ಥಗಳನ್ನು ತಿಂತೀರಿ, ಇನ್ನೂ ಎಷ್ಟಂತ ಆ ಸುಖವನ್ನು ಅನುಭವಿಸ್ತೀರಿ, ಸಾಕು ಅನ್ನುವಂತಹ ಭಾವನೆ ಉಪರತಿ ಇರಬೇಕವನಿಗೆ. ತಿತಿಕ್ಷುಹು, ಸುಖ ದುಃಖಗಳನ್ನು ಸಮಾನವಾಗಿ ಗ್ರಹಿಸುವಂತಹ ಭಾವನೆ ತಿತಿಕ್ಷ. ಸಮಾಹಿತ, ಒಂದು ವಸ್ತುವಿನ ಯಥಾರ್ಥ ಜ್ಞಾನ ಅವನಿಗಿರಬೇಕು. ಇಷ್ಟೆಲ್ಲ ಇದ್ದ ಮೇಲೆ ಭೂತ್ವಾ ಆತ್ಮನಿ ಆತ್ಮಾನಂ ಪಶ್ಯೇತ್. ಬೇರೆಲ್ಲೋ ಹುಡುಕ್ಬೇಡ್ರಿ ನನ್ನ, ಪರಮಾತ್ಮನ ಎಲ್ಲೆಲ್ಲೂ ಹುಡುಕೋದಲ್ಲ. ಆತ್ಮನಿ, ನಮ್ಮಲ್ಲಿಯೇನೇ, ತನ್ನಲ್ಲಿಯೇನೇ, ಆತ್ಮಾನಂ ಪರಮಾತ್ಮಾನಂ ಪಶ್ಯೇತ್. ತನ್ನಲ್ಲಿಯೇನೇ ಪರಮಾತ್ಮನ ಅವನು ಕಾಣಬೇಕು. ಈ ರೀತಿ ಕಾಣಬೇಕವನು. ನಿತ್ಯಾನಿತ್ಯ ಸಾರಾಸಾರವಾಗಿರುವಂಥ ಈ ವೈರಾಗ್ಯ ಏನಿದೆ, ಈ ಬ್ರಹ್ಮವಿದ್ಯಾಧಿಕಾರಿಗೆ ಬಹಳ ಬಹಳ ಅವಶ್ಯಕ. ಹೇಗಿರ್ಬೇಕವನು ಅಂತಂದರೆ, ಈ ಎಲ್ಲ ಮಾಡಿಕೊಂಡು ಎಲ್ಲ ಕ್ವಾಲಿಟಿಗಳನ್ನು ಇಟ್ಟುಕೊಂಡು ಇನ್ನೂ ಪರಮಾತ್ಮನ ಬಗ್ಗೆ ಕೇಳಲಿಕ್ಕೆ ಗುರು ಹತ್ರ ಹೋಗ್ಬೇಕಂತೆ. ಹೇಳ್ತಾರೆ ನೋಡಿ ಅವರೇ, ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್. ಬ್ರಾಹ್ಮಣ ನೋಡಿ, ನಾವೆಲ್ಲ ನಮ್ಮ ತಂದೆ ತಲೆ ಬೋಳಿಸಿ ಜುಟ್ಟನ್ನು ಬಿಟ್ಟು 3 ಎಳೆ ಜನಿವಾರ ಹಾಕಿದ್ದಾರೆ ಅಂತ ಹೇಳಿ ಬ್ರಾಹ್ಮಣರಾಗೋದಿಲ್ಲ. ಬ್ರಹ್ಮಜ್ಞಾನವನ್ನು ಯಾರು ಬಯಸ್ತಾ ಇರ್ತಾನೋ ಅವನು ಬ್ರಾಹ್ಮಣ. ಎಷ್ಟು ಅದ್ಭುತ ತತ್ವವಾಚಕ ಶಬ್ದಗಳಿವೆಲ್ಲ, ಜಾತಿವಾಚಕಗಳಲ್ಲ. ಬ್ರಾಹ್ಮಣ ಕರ್ಮಚಿತಾನ್, ಪ್ರಯತ್ನದಿಂದ ಲಭಿಸುವಂತಹ, ಏನು ಪ್ರಯತ್ನ ಮಾಡಿದರೆ ಏನು ಸಿಗತ್ತೆ? ಯಜ್ಞವನ್ನು ಮಾಡ್ತೇವೆ, ವರ್ಷವೃಷ್ಟ್ಯ ಕಾರೀರ್ಯಾಯ ಜೇತ, ಮಳೆಯನ್ನು ಬಯಸುವನು ಕಾರೀರ ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸಿದ್ಧಿಸಿದೆ. ಅದ ಒಂದು ಹೋಮ ಮಾಡೋದು, ಮಳೆ ಬರುತ್ತೆ. ಮಳೆ ಬರದೇ ಇರುವಂತಹ ಅತ್ಯಂತ ಕ್ಷಾಮವಾಗಿ ಇರುವಂತಹ ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿ ಪರಮಾತ್ಮ ನೆನೆಸಿಕೊಂಡು ಈ ಒಂದು ಹೋಮವನ್ನು ಮಾಡಿ ಮಳೆ ಬರೆಸಬಹುದು. ಅರ್ಥಾತ್ ಯಾಗಾದಿಗಳಿಂದ ಫಲ ಇದೆ. ಪ್ರಯತ್ನದಿಂದ ಲಭಿಸುವ, ಪ್ರಯತ್ನ ಅಂತಂದ್ರೆ ಯಾಗ ರೂಪ ಪ್ರಯತ್ನ, ಅದರಿಂದ ಫಲ ಮಳೆ. ಹೀಗೆ ಈ ಪ್ರಯತ್ನದಿಂದ ಲಭಿಸುವಂತಹ ಫಲಗಳನ್ನು ಲೋಕಾನ್ ಪರೀಕ್ಷೆ, ಲೋಕವನ್ನು ಜನರನ್ನು ನೋಡಿ ವಿಚಾರ ಮಾಡಬೇಕಂತೆ. ಏನು ಇದನ್ನೆಲ್ಲವನ್ನೂ ಸುಮ್ಮನೆ ತಟಸ್ಥನಾಗಿ ಗಮನಿಸ್ತಾ ಇರಬೇಕು. ಅವನು ಗಮನಿಸ್ತಾ ಇರಬೇಕು. ತಾನೂ ಪ್ರಯತ್ನ ಮಾಡಬೇಕು, ಯಜ್ಞಾದಿಗಳನ್ನೆಲ್ಲ ಮಾಡಬೇಕು, ಫಲವನ್ನು ಪಡಿಬೇಕು.
ಅಷ್ಟೇ ಅಲ್ಲ, ಲೋಕಾನ ಪರೀಕ್ಷೆ ಜನರನ್ನೂ ವಿಚಾರ ಮಾಡಿ ನಿರ್ವೇದಂ ಕಾಮ್ಯಕರ್ಮಗಳ ಫಲಗಳಲ್ಲಿ ಅಲಂಬುದ್ಧಿಯನ್ನು ಹೊಂದಬೇಕು. ಕಾಮ್ಯ ನನಗೆ ಅದು ಬೇಕು ಅನ್ನುವಂಥದ್ದು ಬೇಡ, ಅಲಂಬುದ್ಧಿ ಸಾಕು. ನಿರ್ವೇದಂ ಆಯಾತ್ ಹೊಂದುವುದು, ಅಲಂಬುದ್ಧಿಯನ್ನು ಹೊಂದುವುದು ಅಂತ ಅರ್ಥ. ಅಕೃತಃಕೃತೇನ ಈ ಮೋಕ್ಷ ಅಕೃತ ಅಂತೆ. ಯಾಕೆ? ಅದನ್ನು ಸೃಷ್ಟಿ ಮಾಡಿಲ್ಲ ಯಾರೂ ಕೂಡ. ಸ್ವರ್ಗ ಸೃಷ್ಟಿ ಮಾಡಿದ್ದೇವೆ. ಸ್ವರ್ಗ ಮೋಕ್ಷ ಮುಂಚೆಯಿಂದ ಇರುವಂಥದ್ದು, ಅನಾದಿ ಕಾಲದಿಂದವೂ ಇದೆ. ಅದೊಂದು ಲೋಕ ಸೃಷ್ಟಿ ಮಾಡಿದ್ದಲ್ಲ, ಬ್ರಹ್ಮಾಂಡದ ಹೊರಗಿದೆ. ಸ್ವರ್ಗ ಬ್ರಹ್ಮಾಂಡದ ಒಳಗಿದೆ. ಹೌದಾ? ಆದ್ದರಿಂದ ಅಕೃತಃ, ಕೃತಕವಲ್ಲದೇ ಇರುವಂತಹ ಮೋಕ್ಷ. ಅರ್ಥಾತ್ ಏನು? ಇನ್ನೊಂದು ಹೇಳಬಹುದು, ಮೋಕ್ಷ ಕೃತಕವಲ್ಲ. ಈಗ ಮಡಿಕೆ ಕೃತಕ, ಹೌದಾ? ಯಾಕೆ? ಅದನ್ನು ಮಾಡಬಹುದು, ಮಾಡಿ ಅದನ್ನು ಪಡೆಯಬಹುದು. ಮಣ್ಣು ಗುಂಪೆಯನ್ನು ಒಂದು ಚಕ್ರದ ಮೇಲೆ ಹಾಕಿ ಅದನ್ನು ತಿರುಗಿಸಿ ಅದಕ್ಕೊಂದು ಶೇಪನ್ನು ತರಬಹುದು, ಆಕಾರವನ್ನು ಮಾಡು, ಕೃತಕ ಅದು. ಮೋಕ್ಷ ಕೃತಕ ಅಲ್ಲ. ಏನೋ ಒಂದು ಹೋಮ ಮಾಡಿ ಮೋಕ್ಷವನ್ನು ಪಡೆದು ಬಿಡ್ತೇನೆ ಅಲ್ಲ. ಗುರುಗಳಿಗೆ ಒಂದಿಷ್ಟು ಉಪಚಾರ ಮಾಡಿ ಅವರಿಗೆ ಸಂತೃಪ್ತಿಯಾಗೋ ಥರ ಮಾಡಿ ಮೋಕ್ಷ ಪಡೆದು ಬಿಡ್ತೇನೆ. ಯಾವ ಗುರುಗಳಿಂದಲೂ ಸಾಧ್ಯ ಇಲ್ಲ. ಯಾವ ಗುರುಗಳಿಂದಲೂ ಸಾಧ್ಯ ಇಲ್ಲ. ಅಕೃತಃ, ಕೃತಕವಲ್ಲದೇ ಇರುವಂಥದ್ದು ಮೋಕ್ಷ. ಕೃತೇನ ನಾಸ್ತಿ, ಯಜ್ಞಾದಿ ಪ್ರಯತ್ನಗಳಿಂದ ಅದು ಸಿಗೋದಿಲ್ಲ. ಅಕೃತವಾಗಿರುವಂತಹ ಆ ಒಂದು ಮೋಕ್ಷ ಕೃತೇನ ನಾಸ್ತಿ. ಅಕೃತ ಅರ್ಥಾತ್ ಯಜ್ಞಾದಿ ಪ್ರಯತ್ನಗಳಿಂದ ಅದು ಸಿಗುವಂಥದ್ದಲ್ಲ. ಆದ್ದರಿಂದಲೇನೆ ತದ್ವಿಜ್ಞಾನಾರ್ಥಂ ಅಂತ ಇದೆ ಅಲ್ಲಿ. ತತ್ ಆದ್ದರಿಂದಲೇನೆ ವಿಜ್ಞಾನಾರ್ಥಂ, ವಿಶೇಷವಾದ ಜ್ಞಾನಕ್ಕೋಸ್ಕರವಾಗಿ. ಹಾಗಾದರೆ ಮೋಕ್ಷ ಕೃತಕವಲ್ಲ ಅಂತಾಯಿತು, ಅದು ಅಕೃತ. ಹಾಗಾದ್ರೆ ಅದನ್ನು ಹೇಗೆ ಪಡೆಯೋದು? ಅಕೃತವಾದಂತಹ ಮೋಕ್ಷವನ್ನು ಹೇಗೆ ಪಡೆಯೋದು? ಯಜ್ಞಾದಿಗಳಿಂದಲೂ ಸಾಧ್ಯ ಇಲ್ಲ ಅಂತಂದರೆ ಅದಕ್ಕೆ ತದ್ವಿಜ್ಞಾನಾರ್ಥಂ, ಆ ಕಾರಣದಿಂದಲೇನೆ ವಿಶೇಷ ಜ್ಞಾನಕ್ಕೋಸ್ಕರವಾಗಿ ಸಹ ಅಂದರೆ ಬ್ರಾಹ್ಮಣ ಅಂತರ್ಥ. ಆ ಬ್ರಾಹ್ಮಣನು ಅರ್ಥಾತ್ ಬ್ರಹ್ಮಜ್ಞಾನವನ್ನು ಬಯಸುವವನು ಸಮಿತ್ಪಾಣಿ, ದರ್ಭೆಯನ್ನು ಹಿಡಿದುಕೊಂಡು, ಶ್ರೋತ್ರಿಯಂ ವೇದಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು, ಬ್ರಹ್ಮನಿಷ್ಠಂ ಸದಾಕಾಲ ಪರಮಾತ್ಮನಲ್ಲಿಯೇ ಆಸಕ್ತನಾಗಿ, ಗುರುಮೇವ ಅಭಿಗಚ್ಚೇತ್ ಗುರುಗಳನ್ನು ಶರಣು ಹೊಂದಬೇಕು. ನೋಡಿ, ವೇದಾರ್ಥ ಸಂಪನ್ನರಾದವರು ಮಾತ್ರ ಈ ಒಂದು ಬ್ರಹ್ಮಸೂತ್ರ ಇತ್ಯಾದಿಗಳಿಗೆ ಅಧಿಕಾರ. ಆದರೂ ನಮ್ಮ ಮೇಲೆ ಕೃಪೆ ಮಾಡಿ ಆಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರರು, ರಘುತ್ತಮರು, ಯಾದವಾರ್ಯರು, ವಾದಿರಾಜರು ಅನೇಕ ರೀತಿಯಾದಂತಹ ಸುಲಲಿತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಗೊತ್ತು, ಹಿಂದೆ ಈ ರೀತಿ ಕಲಿಯೋದು ಎಷ್ಟೋ ಹೋಗಿವೆ, ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ದರಿಂದ ಕೃಪೆಯಿಂದಾಗಿ ನಮಗೆ ಇದನ್ನು ಬರೆದು ಕೊಟ್ಟಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಹೀಗೆ ಹೋಗಬೇಕಂತೆ ಗುರುಗಳ ಹತ್ತಿರ. ತದ್ವಿಜ್ಞಾನಾರ್ಥಂ ಸಹ ಗುರುಮೇವ ಅಭಿಗಚ್ಚೇತ್, ಗುರುವನ್ನೇ ಹೊಂದಿ ಹೋಗಬೇಕು. ಹೇಗೆ ಹೋಗಬೇಕು? ಸಮಿತ್ ಪಾಣಿ, ದರ್ಭೆ ಹಿಡ್ಕೊಂಡು ಹೋಗಬೇಕು. ಶ್ರೋತ್ರಿಯನಾಗಿರಬೇಕು, ಅರ್ಥಾತ್ ವೇದಾರ್ಥಗಳ ಜ್ಞಾನವನ್ನು ತಿಳಿದಿರಬೇಕು. ಬ್ರಹ್ಮನಿಷ್ಠಂ, ಸದಾಕಾಲ ಮನಸ್ಸು ಪರಮಾತ್ಮನಲ್ಲಿಯೇ ಇರಬೇಕು. ಇಂಥವನು ಗುರುಗಳ ಹತ್ರ ಇನ್ನೂ ವಿಶೇಷ ಜ್ಞಾನಕ್ಕೋಸ್ಕರವಾಗಿ, ಅರ್ಥಾತ್ ಈ ಒಂದು ಮೋಕ್ಷ ಪ್ರಯತ್ನಜನ್ಯ ಅಲ್ಲ, ಜ್ಞಾನಜನ್ಯ ಅಂತ. ಜ್ಞಾನವನ್ನು ಪಡೆದವನಿಗೆ ಮೋಕ್ಷ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದೆ, ಕೇಳಿ, ಅದನ್ನು ಮುಂದೆ ಹೋಗೋಣ. ಆಚಾರ್ಯರೇ, ಇಲ್ಲಿ ಜ್ಞಾನ ಅನ್ನೋದು ಗುಣ ಅಂತ ಅನ್ಕೋಬಹುದು. ಗುಣ, ಜ್ಞಾನ ಅಂತ ಏನ್ ಹೇಳಿದ್ರಿ ಈಗ, ಆ ಜ್ಞಾನ ಅನ್ನೋದನ್ನ ನಾವು
ಅದೊಂದು ಗುಣ ಅಂತ ಅನ್ಕೋಬೋದಾ, ಅಥವಾ ಅದು ಗುಣಾತೀತನ ಅದು ಜ್ಞಾನ ಅನ್ನೋದು? ಇದು ಜ್ಞಾನ ಅನ್ನೋದು ಗುಣವೇನೆ, ಅದು ಒಂದು ವಸ್ತು. ಇಲ್ಲಿ ಜ್ಞಾನ ಅಂತಂದ್ರೆ ಪರಮಾತ್ಮ ವಿಷಯಕ ಜ್ಞಾನ ಅಂತ ಅರ್ಥ, ಸರಿನಾ? ಹ್ಮ್ ಪರಮಾತ್ಮನ ಬಗ್ಗೆ ಜ್ಞಾನ, ಅವನ ಜ್ಞಾನ ಅರ್ಥ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ನಮಗೆ ಗುರುಗಳ ಒಂದು ಉಪದೇಶ ಇಲ್ಲದೇನೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಸರಿ. ಹೌದಾ? ಅದರಿಂದ ಜ್ಞಾನ ಶಬ್ದ ವಾಚ್ಯವಾದ್ದು ಅಪರೋಕ್ಷ ಜ್ಞಾನ. ನಾನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ದಂಗೆ, ಹಾ, ಯಾವ ವ್ಯಕ್ತಿ ಗುಣಾತೀತನಾಗ್ತಾನೆ ಅಂದ್ರೆ ಈವನ್ ಅವನಿಗೆ ಸಾತ್ವಿಕ ಗುಣ ಹೆಚ್ಚಿದ್ರೂ ಕೂಡ ಅವನಿಗೆ ಮೋಕ್ಷ ಸಿಗೋದಿಲ್ಲ. ಕಾರಣ ಏನು ಅಂದ್ರೆ, ನನಗ್ ಮೋಕ್ಷ ಬೇಕು ಅನ್ನೋ ಆಸೆಯಲ್ಲಿ ಅವನು ಮುಂದಕ್ಕೆ ಹೋಗ್ತಾನೆ. ಆ ತಾತ್ವಿಕ ಗುಣ ಇದ್ರೂ ಕೂಡ ಅವನಿಗೆ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರ ನೀನು ಗುಣಾತೀತನಾಗ್ಬೇಕು. ನೀನು ಸಾತ್ವಿಕ ಗುಣನು ಮೀರಿ ಮುಂದಕ್ಕೆ ಬಂದ್ರೆ ನಿನಗೆ ಮೋಕ್ಷದ ದಾರಿಗೆ ಈಸಿ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಹಾ, ಇಲ್ಲ ಇಲ್ಲ, ಈಗ ಅದೇ ಅದರಲ್ಲಿ ವಿಷಯವು ಬರ್ತದೆ. ಹೌದು, ಈಗ ಅದೇ ನಮಗೆ ಪಾಠ ನಡೀತಾ ಇದೆ, ಅದನ್ನೇ ಮಾಡ್ತಾ ಇದ್ದೀನಿ. ಮೋಕ್ಷವನ್ನ ಬಯಸಿಯೂ ಕೂಡ ಪರಮಾತ್ಮ, ಈಗೆಲ್ಲ ನಾವು ಅದೇ ಮಾಡೋದು. ಮೋಕ್ಷವನ್ನ ಬಯಸಿ ಏನೇ ಪರಮಾತ್ಮ ವಿಷಯಕ ಜ್ಞಾನವನ್ನು ಸಂಪಾದನೆ ಮಾಡೋದು. ಈ ರೀತಿ ಮೋಕ್ಷ ಸುಖವನ್ನ ಬಯಸಿಯೂ ಕೂಡ ಪರಮಾತ್ಮ ಜ್ಞಾನವನ್ನು ಸಂಪಾದನೆ ಮಾಡ್ತಾರಲ್ಲ ಅಂಥೇಳಿ ಕರುಣೆಯಿಂದ ಪರಮಾತ್ಮ ಮೋಕ್ಷವನ್ನು ಕರುಣಿಸ್ತಾನೆ, ಅವರಿಗೂ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ಆದರೆ ಇನ್ ಕೆಲವರಿದ್ದಾರೆ, ಅವರಿಗೆ ಮೋಕ್ಷ ಬೇಕು. ಯಾಕೆ? ಮೋಕ್ಷದಲ್ಲಿ ಸುಖವಾಗಿರಬಹುದು ಅಂತಲ್ಲ, ಪರಮಾತ್ಮ ಸಿಗ್ತಾನೆ ಅಂತ, ಸದಾಕಾಲ ಪರಮಾತ್ಮನನ್ನು ನೋಡಬಹುದು ಅಂತ ಅವರಿಗೆ ಮೋಕ್ಷ ಬೇಕು. ಇನ್ನುಳಿದವರಿಗೆ ಮೋಕ್ಷ ಬೇಕು ಯಾಕೆ? ಆರಾಮಾಗಿರಬಹುದು ಅಂತ. ಈ ಒಂದು ಭೂಲೋಕದಲ್ಲಿ ಸದಾಕಾಲ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ, ಹೌದಾ? ಹೌದು, ಸೂಕ್ಷ್ಮವಾಗಿ ಎಲ್ಲ ಕಡೆ ಇದ್ದಾನೆ. ಆದರೆ ಪರಮಾತ್ಮ ಹಾಗಲ್ಲ, ಆ ವೈಕುಂಠದಲ್ಲಿ ಸ್ಥೂಲವಾಗಿಯೇ ಇರ್ತಾನೆ. ಅದಕ್ಕೋಸ್ಕರ ಅಂಥವರಿಗೆ ಏಕಾಂತ ಭಕ್ತರು ಅಂತ ಕರಿತೇವೆ. ಅರ್ಥೇ ನಾರಾಯಣೋ ದೇವ ಸರ್ವಮನ್ಯಂ ತದರ್ಥಕಂ. ಅರ್ಥ, ಅವರಿಗೆ ನಿಜವಾದ ಪ್ರಯೋಜನ ಯಾಕೆ? ಆ ಮೋಕ್ಷ ಯಾಕೆ ಅವರಿಗೆ ಅಂತಂದ್ರೆ ನಿಜವಾದ ಪ್ರಯೋಜನ ಅದು ಪರಮಾತ್ಮ ಅವರಿಗೆ. ಅರ್ಥ ಅಂತಂದ್ರೆ ಪ್ರಯೋಜನ ಅಂತ ಅರ್ಥ. ಸರ್ವಮನ್ಯಂ ತದರ್ಥಕಂ, ಸರ್ವಂ ಅನ್ಯಂ, ಅದೆಲ್ಲ ಅವರಿಗೆ ಉಪೇಕ್ಷೆ. ಮೋಕ್ಷ ಅನ್ನೋ ಬೇಡ, ಪರಮಾತ್ಮ ಮೋಕ್ಷದಲ್ಲೇ ಇಲ್ಲ ಅಂತ ಹೇಳ್ಬಿಡಿ. ಈಗ ಏನಾದರೂ ಬರೀ ಮೋಕ್ಷದಲ್ಲಿ ಬರೀ ಸುಖ ಇದೆ, ಅದ್ಭುತವಾದ ಸುಖ ಇದೆ, ಮತ್ತೆ ಮರಳಿ ಬರೋದಿಲ್ಲ. ಅದೇ ಪರಮಾತ್ಮ ದರ್ಶನ ಅಲ್ಲಿಲ್ಲ ಅಂತ ಹೇಳಿಬಿಟ್ರೆ, ಎರಡನೇದವ್ರು ನಾ ಏನು ಹೇಳಿದೆ, ಅವರು ಹೋಗ್ತಾರೆ ಹೊರತು ಇವರು ಏಕಾಂತ ಭಕ್ತರು ಬೇಡ, ನಮ್ಮ ಮೋಕ್ಷನೇ ಬೇಡ ಅಂತಾನೆ ಹೇಳ್ತಾರೆ. ಅರ್ಥಾತ್ ಅಂಥವರಿಗೆ ಮೋಕ್ಷದಲ್ಲಿ ಪರಮಾತ್ಮನೇ ಪರಮ ಮುಖ್ಯ. ಅಲ್ಲಿ ಹೋದರೂ ಕೂಡ ಏಕಾಂತ ಭಕ್ತರಿಗೇನೆ ತಮ್ಮ ನಿಜವಾದ ಸ್ವರೂಪ ಆನಂದದ ಆವಿರ್ಭಾವ, ಅದರ ಅನುಭವ ಆಗೋದು. ಇವರಿಗಿಂತ ಜಾಸ್ತಿ ಏಕಾಂತ ಭಕ್ತರಿಗೆ ತಮ್ಮ ಸ್ವರೂಪಾನಂದದ ಆವಿರ್ಭಾವ, ಅದರ ಅನುಭವ ಆಗೋದು. ಬರೀ ಮೋಕ್ಷಕ್ಕೋಸ್ಕರವಾಗಿ ಯಾರು ಪರಮಾತ್ಮನನ್ನ ಭಜಿಸಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗಿರ್ತಾರೋ ಅವರಿಗೆ ಸ್ವರೂಪಾನಂದದ ಆವಿರ್ಭಾವ ಕಡಿಮೆ ಆಗತ್ತೆ, ಅದರ ಪ್ರಮಾಣ ಕಡಿಮೆ ಅಷ್ಟೇ. ಸರಿ ಸರಿ ಸರಿ, ಧನ್ಯವಾದ. ಕೇಳಿಸ್ತಿಲ್ಲ ಅಂತ ಹೇಳ್ಬೋದಾ? ಪ್ರತಿಭಾ ಅವರೇ ಏನ್ ಹೇಳಿದ್ರು ಕೇಳಿಸ್ತಿಲ್ಲ. ಅಲ್ಲಮ್ಮ, ಬಹಳ ಕಟ್ಕಟ್ ಆಗ್ತಿದೆ. ಅಲ್ಲ, ಕ್ಷಮಿಸಿ, ನನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕೇಳಿಸಿತ ಅವ್ರು ಮಾತಾಡಿದ್ದು? ಇಲ್ಲ ಇಲ್ಲ, ಎಲ್ಲರಿಗೂ ಶಬ್ದನೇ ಕೇಳಿಸ್ಲಿಲ್ಲ. ಹೌದೌದು, ಏನು ಕೇಳಿಸ್ತಿಲ್ಲ ಅಮ್ಮ. ನಿಮ್ ಕನೆಕ್ಷನ್ ನೋಡ್ಕೊಳ್ರಿ ಅಮ್ಮ. ಹೌದು, ಅವರು ಔಟ್ ಆಗಿದ್ದಾರೆ, ಬರ್ತಾರೆ ಅನಿಸುತ್ತೆ. ಸರಿ, ಮುಂದೆ ಹೋಗೋಣ. ಇನ್ನೊಂದಿಷ್ಟೇ ಪ್ಯಾರ ಮಾಡೋಣ, ಸಮಯ ಇದೆಯಲ್ಲ?
ಒಂದು 7 ನಿಮಿಷ ಇದೆ, 5 ನಿಮಿಷ ಇದೆ ಅಂತ ಇಟ್ಕೊಳ್ಳಿ. ಹಾ ಹಾ. ಯಮೈವೇಷ ವೃಣತೆ ತೇನ ಲಭ್ಯ. ಪುರುಷರು ಹೇಳಬೇಕು, ಯಮೈವೇಷ ವೃಣತೆ ತೇನ ಲಭ್ಯ. ತಸ್ಸೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ಯಸ್ಯ ದೇವೇ ಪರಾ ಭಕ್ತಿಃ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಾಂ. ಮಹಾತ್ಮನಃ, ಕ್ಷಮಿಸಿ. ಹೌದಪ್ಪ, ಸಮಿತ್ಪಾಣಿಯಾಗಿ ಬ್ರಹ್ಮನಿಷ್ಠನಾಗಿ ಶ್ರೋತ್ರೀಯನಾಗಿ ಶಮಃ ದಮಃ ಉಪರತಿ ತಿತಿಕ್ಷಾ ಎಲ್ಲ ಗುಣಗಳಿಂದ ಸಹಿತನಾಗಿ ಗುರುಗಳ ಹತ್ರ ಹೋದ್ವಿ, ಬ್ರಹ್ಮಜ್ಞಾನವನ್ನು ಪಡೆದ್ವಿ ಅಂತ ತಿಳ್ಕೊಳ್ಳಿ. ಅಲ್ಲ, ಅಲ್ಲಿಗೆ ಹೋದ್ರೂ ನಮಗೆ ಅಪರೋಕ್ಷ ಜ್ಞಾನ ಆಗಬಹುದಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಯಮೈವೇಷ ವೃಣತೆ ತೇನ ಲಭ್ಯ. ನೀವು ತಿಪ್ಪುರ್ಲಾಗ ಹಾಕಿದ್ರು ಸಿಗೋದಿಲ್ಲ, ಅವನು ಕೂಡ ಕೃತಕನಲ್ಲ. ಮತ್ತೇನು, ಪರಮಾತ್ಮನೇ ನಮ್ಮ ಬಗ್ಗೆ ಕರುಣೆ ಮಾಡಬೇಕು. ಪರಮಾತ್ಮನು ಯಾರನ್ನ ತನ್ನ ಭಕ್ತ ಅಂತ ಅವನಿಗೆ ಮನಸ್ಸಿಗೆ ಬರ್ತದೋ ಅವನಿಗೆ ತನ್ನ ಒಂದು ಸ್ವರೂಪವನ್ನ, ಅರ್ಥಾತ್ ಅಪರೋಕ್ಷವನ್ನ, ಅವನ ಒಂದು ರೂಪವನ್ನ ತೋರಿಸ್ತಾನೆ. ಯಮೇವ ಏಷಃ ವೃಣುತೆ ತೇನ ಲಭ್ಯ. ಯಾರು ಯಂ ಏಷಃ ಆತ್ಮ ವೃಣುತೆ ತೇನೈವ ಲಭ್ಯ. ಯಾವನನ್ನು ಏಷಃ ಈ ಇಚ್ಛಾರೂಪನಾದ ಆತ್ಮ ಪರಮಾತ್ಮನು ವೃಣತೆ ಸ್ವೀಕರಿಸುತ್ತಾನೋ ತೇನೈವ ಅಂಥವನಿಂದಲೇ ಸಹ ಲಭ್ಯ, ಪರಮಾತ್ಮನ ಹೊಂದಲಿಕ್ಕೆ ಸಾಧ್ಯ, ಇನ್ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ತಸ್ಯ ಏಷಃ ಆತ್ಮ ತನೂಂ ಸ್ವಾಂ ವಿವೃಣತೆ. ಅಂತಹ ಪ್ರಸನ್ನನಾದ ವ್ಯಕ್ತಿಗೇನೆ ಪರಮಾತ್ಮ ತನ್ನ ಸ್ವರೂಪವನ್ನ ವಿವೃಣತೆ ಬಿಚ್ಚಿಡ್ತಾನೆ. ಆವೃಣತೆ ಮುಚ್ಚಿಡೋದು, ಆವರಣ, ವಿವರಣ, ವಿವೃಣತೆ ತೆಗೆದಿಡೋದು. ತನ್ನ ಸ್ವರೂಪವನ್ನ ಆ ಪ್ರಸನ್ನನಾದ ಭಕ್ತನ ಮುಂದೆ ತಾನೇ ತೆಗೆದಿಡ್ತಾನೆ. ಪರಮಾತ್ಮನಿಗೆ ಅನಿಸ್ಬೇಕು, ಇವ ನನ್ನ ಭಕ್ತ. ಹಂಗೆಂಗ್ರಿ ಆಚಾರ, ಇಷ್ಟೆಲ್ಲ ಶಮದಮಾದ ಸಂಪತ್ತುಗಳು ಎಲ್ಲ ಇಟ್ಕೊಂಡಿವಿ, ಶ್ರೋತ್ರಿಯರಾಗಿವಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟಿವಿ, ಇಟ್ಟರೆ ಏನು ಬಂತು? ಅವನು ಒಲಿಬೇಕು. ಅವನು ಒಲಿಯದೇನೆ ಅವನ ಅಪರೋಕ್ಷ ಜ್ಞಾನ ಯಾರಿಗಾಗಿ ಸಾಧ್ಯ ಇಲ್ಲ. ಅವನು ಒಲಿಬೇಕು. ಅಂಥವನಿಗೇನೆ ತೇನ ಲಭ್ಯ, ಅಂಥವರಿಂದಲೇನೆ ಲಭ್ಯ ಅವನು. ಉಳಿದವರಿಗೆ ಸಿಗುವಂತಹ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಇನ್ನೂ ಹೇಳ್ತಾ ಇದ್ದಾರೆ. ಹೌದು, ಹಾಗಾದ್ರೆ ವೈದ್ಯಶ್ಚ ಗುರವಶ್ಚ ಕಾರ್ಯಾಂತೆ ನಿಷ್ಪ್ರಯೋಜಕಾ ಅಂತ ಒಂದು ಸುಭಾಷಿತ ಇದೆ. ವೈದ್ಯರು ಕೆಲಸ ಆದಮೇಲೆ ಮುಗೀತು, ಅಷ್ಟೇ, ಅವರಲ್ಲೇ. ಗುರುಗಳು ಜ್ಞಾನ ಪಡ್ಕೊಂಡ್ಮೇಲೆ ಅವರಷ್ಟೇ. ಹಾಗೆ ಮಾಡೋ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಏನೋ ನನ್ನ ಹತ್ರ ಪಾಠ ಕೇಳಿದ್ರಿ, ಈಗ ಪರಮಾತ್ಮನಲ್ಲಿ ನಿಮಗೆ ಎಷ್ಟು ಭಕ್ತಿ ಇದೆ, ನೀವು ಯಾರನ್ನ ಗುರುಗಳು ಅಂತ ತಿಳ್ಕೊಂಡಿದ್ದೀರೋ ಅವರಲ್ಲೂ ಅಷ್ಟೇ ಭಕ್ತಿ ಇರಬೇಕು. ಪರಮಾತ್ಮನಲ್ಲಿ ಎಷ್ಟು ಯಾವ ಒಂದು ಕ್ವಾಂಟಿಟಿಯಿಂದ ಭಕ್ತಿ ಇದೆ ಅಷ್ಟೇ ಒಂದು ಕ್ವಾಂಟಿಟಿ ಗುರುಗಳಲ್ಲಿ ಇರಬೇಕು ಭಕ್ತಿ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ. ಎಷ್ಟು ದೇವನಲ್ಲಿ ಭಕ್ತಿ ಇದೆ ಅಷ್ಟೇ ಗುರುಗಳಲ್ಲಿ ಭಕ್ತಿ ಇರಬೇಕು. ಅಂಥವನಿಗೆ ಏನಾಗತ್ತೆ, ಏನು ದೊಡ್ಡ ಅಪಾರ್ಚುನಿಟಿ ಏನು ಅವನಿಗೆ ಅಂತಂದರೆ, ಗುರುಗಳೇನೋ ಒಂದಿಷ್ಟು ಅರ್ಥಗಳನ್ನು ಹೇಳಿರ್ತಾರೆ. ಇಂತಹ ಪದಕ್ಕೆ ಈ ಅರ್ಥ, ಇದನ್ನು ಈ ರೀತಿ ಅನ್ವಯ ಮಾಡ್ಕೊಳ್ಬೇಕು ಅಂತ ಹೇಳಿರ್ತಾರೆ. ಆದರೆ ಎಷ್ಟು ದೇವರಲ್ಲಿ ಭಕ್ತಿ ಇದೆ ಅಷ್ಟೇ ಗುರುಗಳಲ್ಲೂ ಭಕ್ತಿ ಇತ್ತು ಅಂತಾದರೆ ಗುರುಗಳು ಹೇಳದೇ ಇರುವಂತಹ ಹೊಸ ಅರ್ಥಗಳು ಆ ವ್ಯಕ್ತಿಗೆ ಹೊಳೆಯುತ್ತೆ. ನೋಡಿ, ತಸ್ಸೈತೆ ಕಥಿತಾ ಹ್ಯರ್ಥಾಃ.
ತಸ್ಸೈತೆ ಕಥಿತಾ ಹ್ಯರ್ಥಾಃ ಅಕಥಿತಾ ಹ್ಯರ್ಥಾಃ. ಅಕಥಿತವಾದಂತಹ ಅರ್ಥಗಳು, ಈ ಜನ್ಮದಲ್ಲಿ ಹೇಳದೇ ಇರುವಂತಹ ಅರ್ಥಗಳು, ಗುರುಗಳಿಂದ ಹೇಳಲ್ಪಟ್ಟಂತಹ ಸ್ವಲ್ಪ ಹೇಳಲ್ಪಟ್ಟಂತಹ ಅರ್ಥಗಳು, ಪರಮಾತ್ಮನಲ್ಲಿ ಎಷ್ಟು ಭಕ್ತಿ ಇದೆ ಅಷ್ಟೇ ಭಕ್ತಿ ಗುರುಗಳಲ್ಲಿದ್ದರೆ ಅವನಿಗೆ ಇನ್ನೂ ಕೂಡ ಹೊಸ ಹೊಸದಾದ ಅರ್ಥಗಳು ಲಭಿಸುತ್ತೆ. ನೋಡಿ, ಅಂದರೆ ಗುರು ಎಷ್ಟು ಮುಖ್ಯ ಅನ್ನೋದನ್ನ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಸೈತೆ ಹ್ಯದಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಾಂ. ಮಹಾತ್ಮರಿಗೆ ಅರ್ಥಾತ್ ಮಹಾತ್ಮರೇನೆ ದೇವರಲ್ಲಿ ಎಷ್ಟು ಭಕ್ತಿ ಮಾಡ್ತಾರೋ ಅಷ್ಟೇ ಗುರುಗಳಲ್ಲಿ ಭಕ್ತಿ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಅವರಿಗೇನೆ ಗುರುಗಳಿಂದ ಉಪದಿಷ್ಟವಾದ ಅರ್ಥಗಳಿಗಿಂತ ಹೆಚ್ಚಾದ ಅರ್ಥಗಳು ಲಭಿಸಲಿಕ್ಕೆ ಸಾಧ್ಯ ಅವರಿಗೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಪ್ರಶ್ನೆಯನ್ನು ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಧ್ಯಕ್ಷ.